ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಸ್ವತ್ತನ್ನೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೇಲಿ ಹಾಕೊಂಡಿರ್ತಕ್ಕಂಥ ಒಂದು ಗಾಬರಿ ಆಗುವಂಥ ಒಂದು ಕೆಲಸವನ್ನು ಚೇತನ್ ಅವರು ಮಾಡಿರ್ತಕ್ಕಂಥದ್ದು. ರಾತ್ರೋರಾತ್ರಿ ಈ ಚೇರ್ಮನ್ ಕ್ಲಬ್ನ ಕಾಂಪೌಂಡ್ ಅನ್ನು ವಿಸ್ತರಣೆ ಮಾಡಿ ಬೇಲಿ ಹಾಕೊಂಡು ಇವತ್ತಲ್ಲಿ ಪಾರ್ಕಿಂಗ್ ಏರಿಯಾ ಮತ್ತೆ ಓಪನ್ ಕ್ಯಾಂಟೀನ್ ಅನ್ನ ನಡೆಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಕರಣ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ಈ ಸ್ವತ್ತು ಸಂಪೂರ್ಣವಾಗಿ ಇಂಧನ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥದ್ದು ಭಾರತದ ರಾಷ್ಟ್ರಪತಿಗಳಿಗೆ ಸೇರಿರ್ತಕ್ಕಂಥ ಸ್ವತ್ತು ಅಂತ ಅತ್ಯಂತ ಸ್ಪಷ್ಟವಾದಂಥ ತೀರ್ಪನ್ನು ಕೊಡುತ್ತೆ. ನ್ಯಾಯಾಲಯಗಳ ಆದೇಶವನ್ನು ನೋಡಿ ಕೂಡ ಸಚಿವ ಕೃಷ್ಣ ಬೈರೇಗೌಡರು ತಮ್ಮ ಶಿಷ್ಯ ಸರ್ಕಾರಿ ನೆಲೆಗಳನ್ನ ಪರವಾಗಿ ನಿಲುವನ್ನು ತಾಳ್ತಾರೆ ಮತ್ತೆ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದ ಅಧಿಕಾರಿಗಳನ್ನ ಅವರ ಮನೆಯಿಂದ ಹೊರದಬ್ಬುವಂತ ಕೆಲಸವನ್ನ ಮಾಡ್ತಾರೆ. 2.5 ತಿಂಗಳಾದ್ರೂ ಕೂಡ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಇಲ್ಲಿ ತನಕ ಕೊಡದೆ ಕೃಷ್ಣ ಬೈರೇಗೌಡರ ಶಿಷ್ಯನಿಗೆ ಕಾನೂನು ಬಾಹಿರ ಸಹಕಾರವನ್ನು ಕೊಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದಂತ ಕೃಷ್ಣ ಬೈರೇಗೌಡ ಮತ್ತು ಚೇತನ್ ಅವರ ಬೆಂಬಲಿಗರು ಈ ಇಂಧನ ಸಚಿವಾಲಯದ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವ್ರನ್ನ ಅಲ್ಲಿಂದ ಓಡಿಸುವಂತ ಕೆಲಸವನ್ನ ಮಾಡ್ತಾರೆ. ನಾನು ಇಲ್ಲಿವರೆಗೂ ಮಾಧ್ಯಮಗಳ ಸಹಕಾರದಿಂದ ಬೇರೆ ಬೇರೆ ರೂಪಗಳಲ್ಲಿರ್ತಕ್ಕಂಥ ಅಂತಂದ್ರೆ ಸರ್ಕಾರಿ ಕೆರೆ, ರಾಜಕಾಲುವೆ, ಅದರ ಬಫರ್ ಝೋನ್ಗಳು, ಕೆರೆಯ ಅಂಗಳಗಳು, ಏಕರಾಬು, ಬಿಕರಾಬು, ಸರ್ಕಾರಿ ಗೋಮಾಳ, ಸರ್ಕಾರಿ ಬಂಡಿ ಹಳ್ಳ, ಈ ರೀತಿಯ ಸರ್ಕಾರಿ ಸ್ವತ್ತುಗಳನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಪ್ರಭಾವಿಗಳು ಕಬಳಿಕೆ ಮಾಡಿರ್ತಕ್ಕಂಥ ನೂರಾರು ಪ್ರಕರಣಗಳನ್ನು ನಿಮ್ಮೆಲ್ಲರ ಸಹಕಾರದಿಂದ ಬಯಲ್ಗೆಳ್ತಿದ್ದೀನಿ. ಅದರ ಮೂಲಕ ಇಲ್ಲಿ ತನಕ ಸುಮಾರು 12,000 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ. ದುರಂತ ಅಂದರೆ ಇದರಲ್ಲಿ ಬಹುತೇಕರು ಈ ನಾಡಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಅಂತ ನಾವು ಗಾಬರಿ ಪಡಬೇಕಾಗಿರ್ತಕ್ಕಂಥ ವಿಷಯ. ಆದರೆ ಇವತ್ತು ಇದನ್ನೆಲ್ಲ ಮೀರಿಸುವಂಥ ಎಲ್ಲ ಸರ್ಕಾರಿ ಭೂಗಳರಿಗೆ ಈ ರೀತಿಯೂ ಕೂಡ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಬಹುದು ಅನ್ನೋ ಒಂದು ಪಾಠವನ್ನ ಸಚಿವ ಕೃಷ್ಣ ಬೈರೇಗೌಡರ ಅತ್ಯಾಪ್ತ ಮಾಜಿ ಪಾಲಿಕೆ ಸದಸ್ಯ ಮತ್ತು ಚೇರ್ಮನ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಚೇತನ್ ಅವರು ಮಾಡಿರ್ತಕ್ಕಂಥದ್ದು. ಏನು ಅಂತಂದರೆ ಈ ದೇಶದ ಪ್ರಥಮ ಪ್ರಜೆ, ಭಾರತ ದೇಶದ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಸ್ವತ್ತನ್ನೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬೇಲಿ ಹಾಕೊಂಡಿರ್ತಕ್ಕಂಥ ಒಂದು ಗಾಬರಿ ಆಗುವಂಥ ಒಂದು ಕೆಲಸವನ್ನು ಚೇತನ್ ಅವರು ಮಾಡಿರ್ತಕ್ಕಂಥದ್ದು. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೊಡಿಗೆಹಳ್ಳಿ ಅಥವಾ ಸಹಕಾರ ನಗರ ಅಂತೇನಿದೆ, ಅಲ್ಲಿರ್ತಕ್ಕಂಥ ಚೇರ್ಮನ್ ಕ್ಲಬ್ಬು ಕೊಡಿಗೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 14/1ರಲ್ಲಿದ್ದು 1 ಎಕರೆ 11 ಗುಂಟೆ ವಿಸ್ತೀರ್ಣವನ್ನು ಹೊಂದಿರ್ತದೆ. ಅದಕ್ಕೆ ಹೊಂದಿಕೊಂಡಂತೆ ಅದರ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 17/1ರ 3 ಎಕರೆ 4 ಗುಂಟೆ ಸ್ವತ್ತು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯಕ್ಕೆ ಸೇರಿದ್ದಾಗಿದ್ದು ಭಾರತದ ರಾಷ್ಟ್ರಪತಿಗಳ ಹೆಸರನ್ನು ಖಾತೆಯನ್ನು ಹೊಂದಿರ್ತದೆ. ಅದರಲ್ಲಿ ಸುಮಾರು 2.25 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತಿನಲ್ಲಿ ಅವರು ಕ್ವಾರ್ಟರ್ಸ್ಗಳನ್ನು ಕಟ್ಕೊಂಡು ಅಧಿಕಾರಿ ನೌಕರರು ವಾಸವಾಗಿದ್ದಾರೆ. ಇಂಧನ ಸಚಿವಾಲಯದ ಅಧಿಕಾರಿ ನೌಕರರು ವಾಸವಾಗಿರ್ತಕ್ಕಂಥದ್ದು. ಖಾಲಿ ಇದ್ದಂಥ 32 ಗುಂಟೆ ಸ್ವತ್ತು ಸುಮಾರು 35 ಚದರ ಅಡಿ ವಿಸ್ತೀರ್ಣಕ್ಕೂ ಹೆಚ್ಚಿರ್ತಕ್ಕಂಥ ಸುಮಾರು 100 ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಆ ಖಾಲಿ ಸ್ವತ್ತಿನ ಮೇಲೆ ಕಣ್ಣಾಗ್ದಂಥ ಚೇತನ್ ಅವರು ಮತ್ತು ಅವರ ತಂದೆ ಈ ಹಿಂದೆ ಚೇರ್ಮನ್ ಕ್ಲಬ್ನ ಅಧ್ಯಕ್ಷರಾಗಿದ್ದಂಥವರು ರಾತ್ರೋರಾತ್ರಿ ಈ ಚೇರ್ಮನ್ ಕ್ಲಬ್ನ ಕಾಂಪೌಂಡನ್ನು ವಿಸ್ತರಣೆ ಮಾಡಿ ಅಧಿಕಾರಿಗಳಿಗೆ ತಮ್ಮ ಗೂಂಡಾಗಳ ಸಹಕಾರನ ಇಟ್ಕೊಂಡು ಬೆದರಿಕೆ ಹಾಕಿ ಬೇಲಿ ಹಾಕ್ಕೊಂಡು ಇವತ್ತಲ್ಲಿ ಪಾರ್ಕಿಂಗ್ ಏರಿಯಾ ಮತ್ತು ಓಪನ್ ಕ್ಯಾಂಟೀನನ್ನು ನಡೆಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ತಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಧನ ಸಚಿವಾಲಯದ ಅಧಿಕಾರಿಗಳು ಇವರು ಒಂದು ಭೂ ಪರಿವರ್ತನೆಯನ್ನು ತಪ್ಪು ಮಾಹಿತಿ ಕೊಟ್ಟು ಏನು ಮಾಡಿಸ್ಕೊಂಡಿರ್ತಾರೆ, ಅದರ ವಿರುದ್ಧ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ ನಂತರ ನ್ಯಾಯಾಲಯ ತೀರ್ಪನ್ನು ಕೊಟ್ಟು ಈ ಸ್ವತ್ತು ಸಂಪೂರ್ಣವಾಗಿ ಇಂಧನ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥದ್ದು ಭಾರತದ ರಾಷ್ಟ್ರಪತಿಗಳಿಗೆ ಸೇರಿರ್ತಕ್ಕಂಥ ಸ್ವತ್ತು ಅಂತ ಅತ್ಯಂತ ಸ್ಪಷ್ಟವಾದಂಥ ತೀರ್ಪನ್ನು ಕೊಡುತ್ತೆ. ಅದಾದ ನಂತರ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗುತ್ತೆ. ಹೈಕೋರ್ಟ್ನಲ್ಲಿ ಕೂಡ ಈ ಸ್ವತ್ತು ಸಂಪೂರ್ಣವಾಗಿ ಇಂಧನ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥದ್ದು ಭಾರತದ ರಾಷ್ಟ್ರಪತಿಗಳಿಗೆ ಸೇರಿರ್ತಕ್ಕಂಥ ಸ್ವತ್ತು ಅಂತ ಅತ್ಯಂತ ಸ್ಪಷ್ಟವಾದಂಥ ತೀರ್ಪನ್ನು ಕೊಡುತ್ತೆ. ಅದ್ರ ಜೊತೆಗೇನೆ ಸ್ವತಃ ಚೇತನ್ ಅವರ ವಿರುದ್ಧ ಬಿಲ್ಡರ್ ಒಬ್ಬರು ಹೈಕೋರ್ಟ್ನಲ್ಲಿ ಇದರ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಅದರಲ್ಲಿ ಆರೋಪಿಯಾಗಿದ್ದಂಥ ಚೇತನ್ ಅವರು ಪ್ರಮಾಣ ಪತ್ರವನ್ನು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿ ಸರ್ವೆ ನಂಬರ್ 17/1ರ 3 ಎಕರೆ 4 ಗುಂಟೆ ಸ್ವತ್ತು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಅವರೇ ಒಪ್ಕೊಂಡು ಪ್ರಮಾಣ ಪತ್ರವನ್ನು ಹಾಕಿ ಅವ್ರು ಮಾಡಿರ್ತಕ್ಕಂಥ ಸರ್ಕಾರಿ ಭೂಗಳತನವನ್ನು ಅವರೇ ನ್ಯಾಯಾಲಯದ ಮುಂದೆ ಒಪ್ಕೊಳ್ಳುವಂಥ ಒಂದು ಹಾಸ್ಯಾಸ್ಪದವಾಗಿ ಅವರು ನಡ್ಕೊಂಡಿದ್ದಾರೆ. ಅದೇ ರೀತಿ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಇದೆಲ್ಲ ಆದ ನಂತರ ಏಪ್ರಿಲ್ ತಿಂಗಳಲ್ಲಿ ಆಗಿನ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರನ್ನ ಖುದ್ದಾಗಿ ಭೇಟಿ ಮಾಡಿದಂಥ ಇಂಧನ ಸಚಿವಾಲಯದ ಉಪನಿರ್ದೇಶಕರು, ಡೆಪ್ಯೂಟಿ ಡೈರೆಕ್ಟರ್ ಮತ್ತು ಅವರ ತಂಡ ಭೇಟಿ ಮಾಡಿದಾಗ ಕೆಂಡಾಮಂಡಲರಾದಂಥ ಸಚಿವ ಕೃಷ್ಣ ಬೈರೇಗೌಡರು ಇವ್ರನ್ನ ಯಾರು ಒಳಗೆ ಬಿಟ್ಟವರು ಮೊದಲು ಅವ್ರನ್ನ ಇಲ್ಲಿಂದ ಹೊರಗಡೆ ಕಳಿಸಿ ಅನ್ನೋ ಬೆದರಿಕೆ ಹಾಕಿ ಅವ್ರನ್ನ ಹೊರದಬ್ಬುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಪಾಪ ಕೇಳಿರ್ತಕ್ಕಂಥದ್ದು ನಮ್ಮ ಸ್ವತ್ತಿಗೆ ಸರ್ವೆ ಮಾಡಿಸಿ ನಿಮ್ಮ ಶಿಷ್ಯನ ಚೇರ್ಮನ್ ಕ್ಲಬ್ ಎಷ್ಟಿದೆ ಅಷ್ಟನ್ನು ಮಾತ್ರ ಅವ್ರು ಇರಿಸಿ ಮಿಕ್ಕಿ ಸರ್ವೆ ಮಾಡಿಸಿ ನಮ್ಮ ಜಾಗವನ್ನು ಬಿಡಿಸ್ಕೊಡಿ, ನಿಮ್ಮ ಶಿಷ್ಯಂಗೆ ಬುದ್ಧಿ ಹೇಳಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಸರ್ಕಾರದ ನ್ಯಾಯಾಲಯಗಳ ಆದೇಶವನ್ನು ನೋಡಿ ಕೂಡ ಸಚಿವ ಕೃಷ್ಣ ಬೈರೇಗೌಡರು ತಮ್ಮ ಶಿಷ್ಯ ಸರ್ಕಾರಿ ನೆಲೆಗಳನ್ನ ಪರವಾಗಿ ನಿಲುವನ್ನು ತಾಳ್ತಾರೆ ಮತ್ತು ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದ ಅಧಿಕಾರಿಗಳನ್ನ
ದಾಖಲೆಗಳನ್ನು ಅವರ ಮನೆಯಿಂದ ಹೊರದಬ್ಬುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಇಂಧನ ಸಚಿವಾಲಯದ ಕಾರ್ಯದರ್ಶಿಗಳು ನೇರವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ 2.5 ತಿಂಗಳ ಕೆಳಗೆ ಪತ್ರವನ್ನು ಬರೆದು ಕೂಡಲೇ ಇವರು ಕಬ್ಜಾ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ನಮಗೆ ಬಿಡಿಸ್ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. 2.5 ತಿಂಗಳಾದರೂ ಕೂಡ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಇಲ್ಲಿ ತನಕ ಕೊಡದೆ ಪರೋಕ್ಷವಾಗಿ ಕೃಷ್ಣ ಬೈರೇಗೌಡರ ಶಿಷ್ಯನ ಈ ಸರ್ಕಾರಿ ನೆಲಗಳಕ್ಕೆ, ಅದು ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಸರ್ಕಾರಿ ನೆಲಗಳತನಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಶಾಲಿನಿ ರಜನೀಶ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ರುಜುವಾತಾಗುತ್ತೆ. ಸೇಮ್ ಅದೇ ರೀತಿ ಭೂ ದಾಖಲೆಗಳ ಇಲಾಖೆಯ ಸಹಾಯ ನಿರ್ದೇಶಕರು ಕೂಡ ಅವ್ರಿಗೆ ಇಲ್ಲಿ ಮನವಿ ಮಾಡಿಕೊಂಡು ನಮಗೆ ಸರ್ವೆ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ 1.5 ತಿಂಗಳಿಂದ ಸಮಯವನ್ನು ಕೂಡ ಕೊಡದೆ ಆಟ ಆಡಿಸುವಂಥ ಕೆಲಸವನ್ನು ಮಾಡಿ ಕೃಷ್ಣ ಬೈರೇಗೌಡರ ಶಿಷ್ಯನಿಗೆ ಕಾನೂನು ಬಾಹಿರ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೊನೆಗೆ ಅಂತಿಮವಾಗಿ ಇಂಧನ ಸಚಿವಾಲಯದ ಅಧಿಕಾರಿಗಳೆಲ್ಲ ಸೇರಿಕೊಂಡು ಅವರ ಜಾಗ ಏನು ಒತ್ತುವರಿ ಅದನ್ನು ಬಿಡಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಸ್ಥಳಕ್ಕೆ ಹೋದಾಗ ನೂರಾರು ಸಂಖ್ಯೆಯಲ್ಲಿ ಸೇರಿದಂಥ ಕೃಷ್ಣ ಬೈರೇಗೌಡ ಮತ್ತು ಚೇತನ್ ಅವರ ಬೆಂಬಲಿಗರು ಈ ಇಂಧನ ಸಚಿವಾಲಯದ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವ್ರನ್ನ ಅಲ್ಲಿಂದ ಓಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ನ್ಯಾಯಾಲಯಗಳ ಆದೇಶವಿದ್ದರೂ ಕೂಡ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಸಚಿವ ಕೃಷ್ಣ ಬೈರೇಗೌಡರ ಸಹಕಾರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಚೇತನ್ ಅವರು ಮತ್ತು ಅವರ ತಂದೆ ಎನ್ ಮಂಜುನಾಥ್ ಅವರು ಮಾಡಿರ್ತಕ್ಕಂಥದ್ದು. ಎನ್ ಮಂಜುನಾಥ್ ಅವರು ಈಗಾಗಲೇ ಹಲವಾರು ಭೂ ಕಬಳಿಕೆ ಹಗರಣಗಳಲ್ಲಿ ಅವರ ಹೆಸರನ್ನು ಕೇಳಿಬಂದು ಹಲವಾರು ದೂರುಗಳು ಅವ್ರ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು. ಅಂಥ ಒಂದು ಕುಟುಂಬ ನಡೆಸಿರ್ತಕ್ಕಂಥ ಇಂಥ ಒಂದು ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಸರ್ಕಾರಿ ನೆಲಗಳ ತನ್ನಕ್ಕೆ ಈಗಿನ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜನರಿಗೆ ನೀತಿ ಪಾಠವನ್ನು ಹೇಳ್ತಾ ಹೊರಗಡೆ ನೋಡಿದ್ರೆ ಸ್ವಚ್ಛ ರಾಜಕಾರಣಿ ಅಂತ ಆಂತರ್ಯದಲ್ಲಿ ಆತ ಗೋಮುಖ ವ್ಯಾಘ್ರ ಅನ್ನೋದನ್ನು ಮತ್ತೊಮ್ಮೆ ರುಜುವಾತ್ ಮಾಡ್ತಾ ಈ ಥರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ದಾಖಲೆಗಳು ಸಹಿತ ನಾನು ದೂರನ್ನು ಕೊಟ್ಟು ಈ ಒಂದು ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯಕ್ಕೆ ಸೇರಿರ್ತಕ್ಕಂಥ ಭಾರತದ ರಾಷ್ಟ್ರಪತಿಗಳ ಹೆಸರಿನಲ್ಲಿರ್ತಕ್ಕಂಥ ಈ ಸ್ವತ್ತನ್ನು ಕೂಡಲೇ ಬಿಡಿಸ್ಕೊಡುವಂಥ ಕೆಲಸ ಮಾಡಬೇಕು. ಈ ಒಂದು ಹಗರಣದ ತನಿಖೆಯನ್ನು CIDಗೆ ವಹಿಸಬೇಕು. ಮತ್ತು ಚೇತನ್ ಮತ್ತು ಆತನ ತಂದೆ ಮತ್ತು ADLR ಸೇರಿದಾಗೆ ಕಾರ್ಪೊರೇಷನ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದೇನೆ. ಲೋಕಾಯುಕ್ತದಲ್ಲಿ ಉಪಲೋಕಾಯುಕ್ತರಿಗೆ ಹಾಗೆ IGP ಅವರಿಗೆ ಕೂಡ ಸಂಪೂರ್ಣ ದಾಖಲೆಗಳು ಸಹಿತ ನಾನು ದಾಖಲು ಮಾಡಿ ಇವರೆಲ್ಲರ ವಿರುದ್ಧ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ, ಸರ್ಕಾರಿ ಭೂ ಕಬಳಿಕೆ ಮತ್ತು ವಂಚನೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ.